ವಿವಿಧ ಇಲಾಖೆಗಳಿಗೆ ಔದ್ಯೋಗಿಕವಾಗಿ ನಾವು ನಮಗೆ ಅವಕಾಶ ರಿಸರ್ವೇಶನ್ ಅನ್ನು ಜಾರಿ ತಂದಿದ್ದು ಅವನೂರು ವರದಿಯನ್ನ ಆಯೋಗವನ್ನು ಜಾರಿ ತಂದಂತ ಮಹಾನ್ ವ್ಯಕ್ತಿ. ಹಾಗೆ ಇನ್ನು ಹಳೆ ನಿರ್ಮೂಲನೆ ಮಾಡಿ ಎಲ್ಲರಿಗೂ ಒಂದು ಮಹಾನ್ ವ್ಯಕ್ತಿ ದೇವರಾಜ ಅರಸರು. ಕೇವಲ ಶಿಕ್ಷಣ ನೀಡುವಷ್ಟೇ ಸ್ವಾತಂತ್ರ್ಯ ಸೇನಾನಿಗಳು ಸ್ವಾತಂತ್ರ್ಯ ಹೋರಾಟದಿಂದ ಇಲ್ಲಿವರೆಗೂ ಕೂಡ ಬಹಳ ಸ್ವಾಮಿ ರಮಾನಂದ ತೀರ್ಥರಾಗಲಿ, ಚಂದ್ರಿಕೆಯವರಾಗಲಿ, ಈ ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಿಜಲಿಂಗಪುರವಾಗಲಿ ಅನೇಕ ರಾಜಕೀಯ ಮುತ್ಸದ್ದಿಗಳು ಕೂಡ ಈ ದೇಶದ ಮತ್ತು ನಮ್ಮ ರಾಜ್ಯದ ಚರಿತ್ರೆಯಲ್ಲಿ ತಮ್ಮ ಹೆಸರನ್ನು ಹೆಸರುವಾಸಿ ಆಗಿ ಹೋಗಿದ್ದಾರೆ. ಅಂಥದ್ರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಇಬ್ಬರೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿಜಲಿಂಗಪ್ಪನವರು, ನಂತರ ದೇವರಾಜ ಅರಸರು. ಇಂಥ ಒಂದು ದಿವಂಗತ ಸನ್ಮಾನ್ಯ ಶ್ರೀ ದೇವರಾಜ ಅರಸರ ಜನ್ಮದಿನದ ಸಂಭ್ರಮೋತ್ಸವವನ್ನು ಸನ್ಮಾನ್ಯ ಶ್ರೀ ಅರಸರವರು ಕೇವಲ ಒಬ್ಬ ಸಮರ್ಥ ರಾಜಕಾರಣಿ ಆಗಿದ್ದಲ್ಲದೆ ವಾಸ್ತವದಲ್ಲಿ ಅವರೊಬ್ಬ ರಾಜಕೀಯ ಮುತ್ಸದ್ದಿ ಕೂಡ ಆಗಿತ್ತು. ಒಬ್ಬ ರಾಜಕಾರಣಿ ಹೇಗಿರ್ಬೇಕಂತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹೇಳ್ತಾರೆ, ರಾಜಕೀಯ ಮುತ್ಸದ್ದಿ ಆದವನು, ರಾಜಕಾರಣಿ ಆದವನು ಏನ್ ಮಾಡ್ತಾನಂದ್ರೆ ಮುಂದಿನ ಚುನಾವಣೆ ಬಗ್ಗೆ ಚಿಂತೆ ಮಾಡ್ತಾನೆ. ನಾನು ಮುಂದಿನ ಚುನಾವಣೆಯಲ್ಲಿ ಏನು ಮಾಡಿದ್ರೆ ರಾಜಕೀಯ ಯಾವ ರೀತಿ ನಾವು ಖರ್ಚು ಮಾಡಬೇಕು, ಯಾವ ರೀತಿ ಜನರನ್ನ ಒತ್ತು ಹೇಳಿ ಒಬ್ಬ ರಾಜಕಾರಣಿ ಆದವನು, ಅದೇ ರಾಜಕೀಯ ಮುತ್ಸದ್ದಿ ಆದವನು. ನಾನು ಮುಂದಿನ ಜನಾಂಗಕ್ಕೆ ಬರ್ತಕ್ಕಂಥ ಜನಾಂಗಕ್ಕೆ ಯಾವ ರೀತಿ ನಾನು ಸಹಾಯ ಮಾಡಬಹುದು, ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕಂತ ಹೇಳಿ ಅವರ ಮುಂದಿನ ಜನಾಂಗದ ಬಗ್ಗೆ, ತನ್ನ ದೇಶದ ಭವಿಷ್ಯತ್ತಿನ ಬಗ್ಗೆ ಚಿಂತನೆ ಮಾಡುತ್ತಾ ಆ ದಾರಿಯಲ್ಲಿ ಮಹತ್ವದ ಹೆಜ್ಜೆಗಳ ಚರಿತ್ರವಾದಂತಹ ಸಾಧನೆ ಕೈಗೊಂಡಿರ್ತಕ್ಕಂಥ ಸರ್ವಲೋಕ ಉದಾಹರಣೆ ಅವನ ಚಿಂತೆ ಚಳವಳಿಗಾಗಿ ಮುಖ್ಯವಾಗಿರ್ತದೆ ಒಬ್ಬ ಮುತ್ಸದ್ದಿ ರಾಜಕಾರಣಿ. ಅಂತ ಒಬ್ಬ ಸಾಲಿನಲ್ಲಿ ಮುತ್ಸದ್ದಿ ರಾಜಕಾರಣಿಯಾಗಿ ದಿವಂಗತ ದೇವರಾಜರು ಅನೇಕ ಅಪಾರವಾಗಿರ್ತಕ್ಕಂಥ ಅವರು 9 ವರ್ಷಗಳ ಕಾಲ ದೇವರಾಜ ಅರಸ್ ಅಂದರೆ ಹಿಂದುಳಿದ ವರ್ಗ ಅಂದರೆ ಡಿ ದೇವರಾಜ ಅರಸ್ ಅವರು. ಅಂದು ದೇವರಾಜ ಅರಸ್ ಇಂದು ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ದೇವರಾಜ ಅರಸರವರು ಮಾಡುವಂಥ ಎಲ್ಲ ವಿಚಾರಗಳನ್ನು ಕೂಡ ಜಾರಿಗೆ ತಂದಂಥ ಮುಖ್ಯಮಂತ್ರಿಗಳಲ್ಲಿ ಏಕೈಕ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯ. ಬಹುಶಃ ದೇವರಾಜ ಅರಸ್ ಹೋದ ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರಲಿಲ್ಲ ಅಂದ್ರೆ ನಾವೆಲ್ಲ ಶಾಸಕರಾಗೂ ಆಗ್ತಿಲ್ಲ, ವಿಧಾನಸಭೆಯನ್ನು ಪ್ರವೇಶ ಮಾಡ್ತಿದ್ದಿಲ್ಲ. ಮಲ್ಲಿಕಾರ್ಜುನ ಖರ್ಗೆಯವರು ಮತ್ತು ಸಿದ್ದರಾಮಯ್ಯವರು ಕೂಡಿಕೊಂಡು ಹಿಂದುಳಿದವರು ಬರಬೇಕು, ವಿಧಾನಸೌಧ ಪ್ರವೇಶ ಮಾಡಬೇಕಂತ ಹೇಳಿ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಇವತ್ತು ದಿವಸ ಅವರ ಹೆಸರನ್ನು ಮಾಡಲೇಬೇಕಾಗಿದೆ. ದೇವರಾಜ ಅರಸರ ಉಳ್ಳುವವರೇ ಹೊರವಳಿಯ ಎಂಬ ಕಾನೂನನ್ನು ತಂದು ಜೀತ ಮುಕ್ತಿಯನ್ನು ಮಾಡಿದರು. ಬಡವರಿಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸ ಅವರು ಪ್ರಾಮಾಣಿಕವಾಗಿ ಮಾಡಿದಂಥ ಅರಸರ ಬಗ್ಗೆ ಮತ್ತೆ ಗುಲ್ಬರ್ಗದ ಅತ್ಯಂತ ಉತ್ತಮವಾದ ವ್ಯಕ್ತಿ, ನಯ ವಿನಯ ಗಣನೀಯ ಗೌರವ ಉಳ್ಳಂತ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುವಂತ ಎಸ್ ಕೆ ಕಾಂತರವರಿಗೆ ದೇವರಾಜ ಪ್ರಶಸ್ತಿ ಕೊಟ್ಟಿದ್ದಕ್ಕಾಗಿ ನೀವೆಲ್ಲರ ವತಿಯಿಂದ ನಾನು ಸರ್ಕಾರಕ್ಕೆ ಅಭಿನಂದನೆ. ಈಗಾಗಲೇ ದೇವರಾಜ ಅರಸರ ಬಗ್ಗೆ ಹೇಳಬೇಕಾದ್ರೆ ಗುಲ್ಬರ್ಗದಲ್ಲಿ ಕೂಡ ಅವರ ಹೆಸರು ಮಾಡಬೇಕಾಗಿದೆ. ಈ ಜಗದೀಶ್ವರ ಬಾಲವಿಕಾಸ ಮಂದಿರದವರಿಗೆ ಮುಖ್ಯ ರಸ್ತೆಯಾದ ಅಲ್ಲಾಪುರ ಪಾಟೀಲ್ ಮನವಿ ಮಾಡ್ತೀನಿ.
ಪ್ರಿಯಾಂಕರಿಗೆ ಮನವಿ ಮಾಡ್ತೀನಿ. ಮುಖ್ಯ ರಸ್ತೆಗೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸರ ಹೆಸರನ್ನು ಇಡಬೇಕು ಎಂಬ ಮಾತನ್ನು ಕೂಡ ಒತ್ತಾಯ ಮಾಡ್ತೇನೆ. ಆಮೇಲೆ ಪ್ರತಿಯೊಂದು ತಾಲೂಕಿನಲ್ಲಿ ದೇವರಾಜ ಅರಸರ ಭವನಗಳಾಗಬೇಕು. ಗುಲ್ಬರ್ಗದಲ್ಲಿ ದೇವರಾಜ ಅರಸರ ಭವನ ನಿರ್ಮಾಣ ಆಗೋ ಸಲುವಾಗಿ KK ಆಯೋಗದಿಂದ ಸುಮಾರು 5 ಕೋಟಿ ಹಣವನ್ನು ಕೂಡ ಈ ಭವನಕ್ಕೆ ಬಿಡುಗಡೆ ಮಾಡತಕ್ಕಂಥ ಕೆಲಸ ನಮ್ಮ ಅಲ್ಲಂಬರು ಪಾಟೀಲರು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಬೇಕೆಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಜನ್ಮದಿನಾಚರಣೆಯ ಶುಭಾಶಯಗಳು. ಇವತ್ತಿನ ದಿವಸ ಬೆಂಗಳೂರಿನ ಬಾಂಕೆಟ್ ಹಾಲಲ್ಲಿ ಡಿ ದೇವರಾಜ ಅರಸರವರ 109ನೇ ಜನ್ಮದಿನಾಚರಣೆ ನಿಮಿತ್ತ ನಮ್ಮ ಕಲಬುರಗಿ ಜಿಲ್ಲೆಯ ಹೋರಾಟಗಾರರು ಮಾಜಿ ಸಚಿವರಾದ ಶ್ರೀಯುತ SK ಕಾಂತ ಅವರಿಗೆ ಡಿ ದೇವರಾಜ ಅರಸರು ರಾಜ್ಯ ಪ್ರಶಸ್ತಿ ಸಿಕ್ಕಿರೋದು ನಮಗೆಲ್ಲರ ಹೆಮ್ಮೆಯ ವಿಷಯ. ಯಾಕಂದರೆ ಅವರ ಹೋರಾಟ ನಮಗೆಲ್ಲರಿಗೂ ಸ್ಫೂರ್ತಿ, ನಮಗೆಲ್ಲರೂ ಪ್ರೇರಣೆ. ಇವತ್ತಿನ ದಿವಸ ಭವ್ಯ ಮೆರವಣಿಗೆ, ಐತಿಹಾಸಿಕ ಮೆರವಣಿಗೆ. ಯಾಕಂದರೆ ಇವತ್ತು ತಿಮ್ಮಾಪುರ ಚೌಕಿಂದ ಪಂಡಿತ್ ರಂಗಮಂದಿರ ವಿವಿಧ ಸಮುದಾಯಗಳ ಕಲಾ ತಂಡಗಳು ವಿಶೇಷ ರೀತಿಯಲ್ಲಿ ಭಾಗವಹಿಸಿದ್ದು. ಅದೇ ರೀತಿಯಾಗಿ ನಮ್ಮ ಸವಿತಾ ಸಮಾಜದ ಡೋಲು ನಾಟಕರ ತಂಡ, ಹೊಂದಳಿ ಸಮುದಾಯದ ಕಲಾ ತಂಡ ಮತ್ತು ದರ್ವೇಶಿ ಸಮಾಜದ ಕಲಾ ತಂಡ, ಇದರ ಲಂಬಾಣಿ ನೃತ್ಯ ಇಲ್ಲ ಇಷ್ಟೊಂದು ಭಾಳ ವಿಜೃಂಭಣೆಯಿಂದ ಒಂದು ಮೆರವಣಿಗೆ ಇತ್ತು. ಈ ಒಂದು ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಏನೇನು ಮಾಡಿದ್ದೀರಿ ಸರ್? ಈ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಿದರು. ನಾನೊಂದು ಕೋರಿಕೆ ಸರ್ಕಾರಕ್ಕೆ ಏನಪ್ಪ ಅಂದರೆ, ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಅಷ್ಟೇ ಕೊಡಬೇಡ್ರಿ, ಎಲ್ಲ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಓದ್ತಾರೆ, ಅವರಿಗೂ ಕೂಡ ಪ್ರತಿಭಾ ಪುರಸ್ಕಾರ ಕೊಡಬೇಕಂತ ಈ ವೇದಿಕೆ ಮುಖಾಂತರ ಕೇಳ್ತಾ ಇದ್ದೀನಿ. ಪ್ರತಿ ವರ್ಷ ಕಳೆದ 2020ರಿಂದ ಜಿಲ್ಲಾ ಮಟ್ಟದ ದೇವರಾಜ ಅರಸು ಪ್ರಶಸ್ತಿ ನೀಡ್ತಿದ್ರು. ಈಗ ಸ್ಥಗಿತ ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ಜಿಲ್ಲಾ ಮಟ್ಟದ ಪ್ರಶಸ್ತಿ ಕೂಡ ಕೊಡಬೇಕು ದೇವರಾಜ ಅರಸದಂತ. ಇಲ್ಲಿ ಒಂದು ಭವ್ಯವಾದ ಒಂದು ದೇವರಾಜ ಅರಸು ಭವನ ನಿರ್ಮಾಣ ಮಾಡಬೇಕು ಕಲಬುರಗಿಯಲ್ಲಿ. ಯಾಕಂದರೆ ಹಿಂದುಳಿದ ವರ್ಗಗಳು ಭಾಳ ಸಮುದಾಯಗಳದಾವೆ, ಅವರಿಗೆ ಯಾವುದೇ ರೀತಿಯ ಕಾರ್ಯಕ್ರಮ ಮಾಡೋಕ್ಕೆ ಭವನ ಇಲ್ಲ. ಅದಕ್ಕೋಸ್ಕರ ಒಂದು ಭವನ ನಿರ್ಮಾಣ ಮಾಡಬೇಕು. ಅಭಿವೃದ್ಧಿ ನಿಗಮಗಳಿದ್ದಾವೆ, ಅಭಿವೃದ್ಧಿ ನಿಗಮಕ್ಕೆ ಇರ್ತಕ್ಕಂಥ ಅನುದಾನ ಯಾರಿಗೂ ಸಾಲ್ತಾ ಇಲ್ಲ. ಹೆಚ್ಚಿನ ಜನಸಂಖ್ಯೆ ಇದ್ದಾರೆ, ಹೆಚ್ಚಿನ 100 ಕೋಟಿ, ಒಂದು 13 ನಿಗಮಗಳಿಗೆ 100 ಕೋಟಿ ಬಿಡುಗಡೆ ಮಾಡಬೇಕು. ಅದೇ ರೀತಿಯಾಗಿ ಕುಲವೃತ್ತಿಯನ್ನು ಆಧಾರಿತ ಏನು ಸಮುದಾಯಗಳಿದ್ದಾವೆ ಅವರಿಗೆ ವಿಶೇಷ ಪ್ಯಾಕೇಜ್ ನೀಡಬೇಕು. ಅವರಿಗೆ ಏನಾದ ಸಾಲ ಸೌಲಭ್ಯ ಹೆಚ್ಚಿಗೆ ನೀಡಬೇಕಂತೇಳಿ ವೇದಿಕೆ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ರಾಜ್ಯ ಹಿಂದುಳಿದ ಒಕ್ಕೂಟದ ವತಿಯಿಂದ ಒಂದು ವೇದಿಕೆ ನನಗೆ ನೀಡಿದ್ದಾರೆ. ಆ ವೇದಿಕೆ ಎಲ್ಲ ಮುಖಂಡರಿಗೂ ಈ ನಮ್ಮ ಮಾಧ್ಯಮದ ಮುಖಾಂತರ ನಾನು ಧನ್ಯವಾದಗಳು ಸಲ್ಲಿಸ್ತೇನೆ. ಈ ಥರ ನಮ್ಮ ಅಭಿವೃದ್ಧಿ ಅಧಿಕಾರರು ಹಿಂದುಳಿದ ವರ್ಗಕ್ಕೆ ನೇತಾರರಾದ ಡಿ ದೇವರಾಜ ಅರಸರ ಜಯಂತ್ಯೋತ್ಸವ ಅತ್ಯಂತ ವಿಶೇಷವಾಗಿದ್ದು, ಇದೇ ರೀತಿಯಿಂದ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯದವರಿಗೂ ಕೂಡ ಆಹ್ವಾನಿಸಬೇಕು. ಯಾಕಂದರೆ ದೇವರಾಜ ಅರಸರು ಕೆಲವೇ ಸಮುದಾಯ ಎಲ್ಲ ಸಮುದಾಯಗಳನ್ನೊಂದು ಅಭಿವೃದ್ಧಿಯ ಒಂದು ಇದು ಮಾಡಿದ್ದಾರೆ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಕೇಳ್ತಾ ಇದ್ದೀನಿ. ನನ್ನ ಹೆಸರು ಆನಂದ್ ವಾರಿಕ್ ಅಂತ, ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷ, ಕಲಬುರಗಿ. ರಾಷ್ಟ್ರೀಯ ಉಪಾಧ್ಯಕ್ಷರು OBC ಸಂಘಟನೆ, ಭಾರತ ರತ್ನ ಕಸ್ತೂರಿ ಠಾಕೂರ್, ನವದೆಹಲಿ. ದಿವಂಗತ ಡಿ ದೇವರಾಜ ಅರಸುರವರ 109ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ, ಕರ್ನಾಟಕ ರಾಜ್ಯ ಅಲೆಮಾರಿ ಮಹಾ ಒಕ್ಕೂಟದ ವತಿಯಿಂದ ಇವತ್ತೊಂದು ದೊಡ್ಡ ಪ್ರಮಾಣದಲ್ಲಿ ದಿವಂಗತ ದೇವರಾಜ ಅರಸುರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಏನು ತಿಮ್ಮಾಪುರ ಸರ್ಕಲ್ನಿಂದ ರಂಗ ಮಂದಿರವರೆಗೆ ಸುಮಾರು 11 ಕಲಾ ತಂಡಗಳೊಂದಿಗೆ ಭಾರಿ ಅದ್ದೂರಿಯಾಗಿ ಇವತ್ತಿನ ದಿವಸ ಜಯಂತ್ಯೋತ್ಸವ ಮೆರವಣಿಗೆಯನ್ನು ಆಗಿದೆ. ಇವತ್ತೇನು ದಿವಂಗತ ದೇವರಾಜ ಅರಸುರವರು ತಮ್ಮ ಆಡಳಿತ ಅವಧಿಯಲ್ಲಿ ಕೆಳವರ್ಗದವರಿಗೆ, ಶೋಷಿತ ವರ್ಗದವರಿಗೆ, ಹಿಂದುಳಿದ ವರ್ಗದವರಿಗೆ ಮೇಲೆತ್ತಕ್ಕಂಥ ಯಾರಾದರೂ ಇವತ್ತು ಮಾಡಿದ್ರ ಅದು ದೇವರಾಜ ಅರಸುರವರು. ಅವರಾದ ನಂತರ ಈ ರಾಜ್ಯದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ದಿವಸ ಈ ಎಲ್ಲ ಹಿಂದುಳಿದ ವರ್ಗಗಳಿಗೆ ಮೇಲೆತ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೇವರಾಜ ಅರಸುರವರು ಅವತ್ತಿನ ದಿವಸ ಕುಟೀರ ಜ್ಯೋತಿ ಆಗಿರ್ಬೋದು, ವಸತಿ ಇಲ್ಲವ್ರಿಗೆ ವಸ್ತು ಆಗಿರ್ಬೋದು, ಚರಂಡಿ ಎಲ್ಲ ಮಾಡ್ತಕ್ಕಂಥ ಆಗಿರ್ಬೋದು, ಹಲವಾರು ಭೂಮಿ ಉಳುವವನೇ ಮಾಲೀಕ ಅಂತೇಳಿ, ಒಡೆಯ ಅಂತೇಳಿ, ಹೀಗೆ ಹಲವಾರು ಕ್ರಾಂತಿಕಾರಿ ಯೋಜನೆಗಳನ್ನ ಜಾರಿಗೆ ತಂದಿರತಕ್ಕಂಥ ಕ್ರಾಂತಿಕಾರಿ ದಿವಂಗತ ದೇವರಾಜ ಅರಸುರವರು.
ಅಂಥವರ ದಿನಾಚರಣೆಯನ್ನ, ಜನ್ಮ ದಿನಾಚರಣೆಯನ್ನ ಇವತ್ತಿನ ದಿವಸ ನಾವೆಲ್ಲರೂ ಕಲಬುರಗಿ ಜಿಲ್ಲೆಯ ಎಲ್ಲ ಜಾತಿ ಜನಾಂಗದವರು, ವಿಶೇಷವಾಗಿ ಅಲೆಮಾರಿ ಬಂಧುಗಳು ತಮ್ಮ ಪೋಷಾಕಗಳೊಂದಿಗೆ ಇವತ್ತಿನ ದಿವಸ ಮೆರವಣಿಗೆಯಲ್ಲಿ ಭಾಗವಹಿಸಿ ಮೆರಗು ತಂದುಕೊಟ್ಟಿದ್ದಕ್ಕೆ ದೇವರಾಜ್ ಅರಸೂರವರ ಜಯಂತ್ಯೋತ್ಸವ ಶುಭಾಶಯಗಳನ್ನ ಎಲ್ಲ ಅಲೆಮಾರು ಬಂಧುಗಳಿಗೂ, ಎಲ್ಲ OBC ಬಂಧುಗಳಿಗೂ, ಕಲಬುರಗಿ ಜಿಲ್ಲೆಯ ಎಲ್ಲ ಜನತೆಗೂ ನಾನು ಶುಭಾಶಯಗಳನ್ನು ತಿಳಿಸ್ತೀನಿ.